ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೇನೆ. ಅದರ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ನೋಡಿ, ಇದರ ಸಿಪ್ಪೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರುವ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಇದು ಸಿಂಪಲು, ಈಸಿ, ಬೇಗ ಆಗ್ತದೆ ಇದು ಪಲ್ಯ. ನಾನು ಬಾಳೆಕಾಯಿ ಸಿಪ್ಪೆ ತೆಗೆಯೋದು ನಿಮಗೆ ತೋರಿಸ್ತೇನೆ, ಯಾವ ಥರ ಸಿಪ್ಪೆ ತೆಗಿಬೇಕಂತ. ಇದರ ಮೇಲೆದ್ದು ಮಾತ್ರ ತೆಗಿಲಿಕ್ಕೆ ನೋಡಿ, ಈ ಥರ ಸಿಪ್ಪೆ ತಗೊಳ್ಬೇಕು. ನೋಡಿ, ಈ ಥರ ಸಿಪ್ಪೆ ತೆಕ್ಕೊಳ್ಬೇಕು. ಮತ್ತು ಇಲ್ಲಿ ನೀರಿಗೆ ಹಾಕ್ಕೊಳ್ಬೇಕು. ಅದನ್ನು ನೋಡಿ, ನೀರಿಟ್ಕೊಂಡಿದ್ದೇನೆ, ನೀರಿಗೆ ಹಾಕಬೇಕು. ನೋಡಿ, ಕಟ್ ಮಾಡುವಾಗ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೆ. ನೋಡಿ, ಇಷ್ಟು ಚಿಕ್ಕ ಕಟ್ ಆಗಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ನಾಲ್ಕು ಬೆಳ್ಳುಳ್ಳಿ, 4 ಗ್ರೀನ್ ಚಿಲ್ಲಿ, 1 ಟೀ ಸ್ಪೂನು ಸೋಂಪು, 1 ಟೀ ಸ್ಪೂನು ಜೀರಿಗೆ, 1 ಕಪ್ಪು ಕೋಕೋನೆಟ್ಟು, 1 ಕಪ್ ಕೋಕೋನೆಟ್ಟು ನೋಡಿ. ಮತ್ತು ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಹಲ್ದಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೋಡಿ ಕೋಕೋನಟ್ ಆಯಿಲ್. ಇವಾಗ ನಾವು 2 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಆನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಆನಂತರ ಬಾಳೆಕಾಯಿ ಹಾಕ್ಕೊಳ್ಳುವ. ಬಾಳೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ ಸ್ವಲ್ಪ. ಇಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೇನೆ. ಸಾಲ್ಟ್ ಹಾಕ್ಕೊಳ್ಳುವ, ಮತ್ತು ಹಳದಿ ಹಾಕ್ಕೊಳ್ಳುವ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬಾಯ್ಲ್ ಆಗಲಿ. ಇವಾಗ ಮಿಕ್ಸ್ ಜಾರಿಗೆ ಮಸಾಲೆ ಹಾಕೊಂಡು ಬರುವ. ನೋಡಿ, 1 ದಂಡು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ, ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, ಮತ್ತು ಸೋಂಪು, ಜೀರಿಗೆ, ಮತ್ತು ನೋಡಿ ಕೋಕೋನಟ್. 1-2 ಸುತ್ತು ತಿರುಗಿಸ್ಕೊಂಡು ಬರುವ, ಜಾಸ್ತಿ ಬೇಡ. ಇವಾಗ ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಮತ್ತು ಇದು ಗ್ರೈಂಡ್ ಮಾಡುವಾಗ ನೀರು ಹಾಕಲಿಕ್ಕಿಲ್ಲ, ನೀರು ಹಾಕದೆ ಇದು ಗ್ರೈಂಡ್ ಮಾಡಬೇಕು. ಇವಾಗ ನೋಡಿ ಹಾಕ್ತಾ ಇದ್ದಾನೆ. ನೋಡಿ ಆಯಿತು. ಇನ್ನು ಸ್ವಲ್ಪ ಬಾಯ್ಲ್ ಆಗಬೇಕು. ನೀವು ನೋಡಿಕೊಂಡು ಬಾಯ್ಲ್ ಮಾಡಬೇಕಾಗ್ತದೆ. ಇದು ಒಂದೊಂದು ಬೇಗ ಬೇಯ್ತದೆ, ಒಂದೊಂದು ಬಾಳೆಕಾಯಿ ಬೇಗ ಬೇಯೋದಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ನಾನು. ನೋಡಿ, ಈಗ ಮಸಾಲೆ ಎಲ್ಲ ಸ್ವಲ್ಪ ಬಾಯ್ಲ್ ಆಗಲಿ. ನೋಡಿ ಆಯಿತು. ಇದೊಂದು 5 ನಿಮಿಷ ಬಾಯ್ಲ್ ಆದರೆ ಆಯಿತು. ನೋಡಿ, ಇವಾಗ ಬಾಳೆಕಾಯಿ ಪಲ್ಯ ರೆಡಿ ಆಯಿತು.